ಓಂ ಮಾಹೇಶ್ವರಿಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನವರಾತ್ರಿಯ ಪರ್ವಕಾಲಗಳು ನಡೀತಾ ಇದೆ. ನವ ಉತ್ಸಾಹದಿಂದ ನವದುರ್ಗಿಯರ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಲ್ಲೂ ಕೂಡ ಆ ಒಂದು ಶಕ್ತಿ, ಆ ಚೈತನ್ಯ, ನಾವು ಬದುಕೋದಕ್ಕೆ ಚೈತನ್ಯ, ನಮಗೆ ಪಂಚಭೂತಗಳು ನಮಗೆ ಸಹಕಾರಿಯಾಗಿದ್ದರೂ ನಮ್ಮ ದೇಹದಲ್ಲಿರ್ತಕ್ಕಂಥ ಗಾಳಿ, ಅಗ್ನಿ, ನೀರು ಇದು ಇದ್ದರೂ ಕೂಡ ಅದಕ್ಕೆ ಒಂದು ಅಗೋಚರವಾದ ಶಕ್ತಿ ಬೇಕು. ಆ ಶಕ್ತಿಯಿಂದ ನಮ್ಮ ಕಂಟಕಗಳು, ಶತ್ರು ನಾಶ ಮಾಡ್ತಕ್ಕಂಥದ್ದು, ಪದೇ ಪದೇ ನಮಗೆ ಯಾವುದೋ ಒಂದು ಕಷ್ಟಗಳಲ್ಲಿ ಸಿಕ್ಕಾಕೊಳ್ಳೋದು, ಇವೆಲ್ಲವೂ ಹೋಗ್ಲಾಡಿಸೋದಕ್ಕೆ ಈ ನವರಾತ್ರಿಯ ಈ ನವದುರ್ಗಿಯರ ಆರಾಧನೆ ನಮಗೆ ಬಹಳಷ್ಟು ಪ್ರಾಶಸ್ತ್ಯವಾಗಿದೆ. ಇಂದು ನಾವು ಕೂಷ್ಮಾಂಡಾ ದೇವಿಯ ಒಂದು ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು, ಕೂಷ್ಮಾಂಡಾ ದೇವಿಯ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ದುರ್ಗಾ ಮಾತೆಯ 4ನೆಯ ಸ್ವರೂಪವೇ ಈ ಒಂದು ಕೂಷ್ಮಾಂಡಾ ದೇವಿ. ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ಅಂತ, ಆದರೆ ಕೂಷ್ಮಾಂಡಾ ದೇವಿ ಕೂಡ ಆಗಿರ್ತಾರೆ. ಅಷ್ಟಭುಜಗಳುಳ್ಳ ಆಗಿದ್ದು, ಅಷ್ಟಭುಜಗಳುಳ್ಳವಳಾದ್ದರಿಂದ ಅಷ್ಟಭುಜಾದೇವಿ ಅಂತೂ ಕೂಡ ಕರಿತೀವಿ ಕೂಷ್ಮಾಂಡ ದೇವಿ. ಹಾಗೆ ಅಷ್ಟಭುಜಾದೇವಿ, ಕೂಷ್ಮಾಂಡವನ್ನು ನಾವು ಇವತ್ತು ತಾಯಿಗೆ ಅರ್ಪಣೆ ಕೂಡ ಮಾಡ್ತೀವಿ. ಹಾಗೆ ಅಷ್ಟಭುಜಾದೇವಿ ಅಂತೂ ಕೂಡ ಕರೀತಾರೆ. ಕಮಂಡಲ, ಹಾಗೆ ಧನಸ್ಸು, ಬಾಣ, ಹಾಗೆ ಕಮಲ, ಅಮೃತ ತುಂಬಿದ ಕಲಶ, ಚಕ್ರ ಮತ್ತು ಗದೆಯನ್ನು ತನ್ನ 8 ಹಸ್ತಗಳಲ್ಲಿ, ಒಂದೊಂದು ಹಸ್ತದಲ್ಲೂ ಕೂಡ ಒಂದೊಂದು ವಿಧವಾದ ಆಯುಧವನ್ನು ಇಟ್ಕೊಂಡಿರ್ತಕ್ಕಂಥ ತಾಯಿ ಕೂಡ ಆಗಿರ್ತಾರೆ. ಕೂಷ್ಮಾಂಡಾ ದೇವಿಗೆ ಬೂದು ಕುಂಬಳಕಾಯಿ ಬಲಿಯನ್ನು ನಾವು ಕೊಡ್ತೀವಿ. ಇವತ್ತಿನ ದಿವಸ ಬೂದು ಕುಂಬಳಕಾಯಿ ತಂದು ಅದಕ್ಕೆ ಪೂಜೆ ಮಾಡಿ, ಅರಿಶಿನ ಕುಂಕುಮವನ್ನು ಹಚ್ಚಿ, ನಮಗಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳನ್ನು ಹೋಗಲಾಡಿಸ್ತಾಯಿ, ನಿನ್ನ 8 ಭುಜಗಳಿಂದ 8 ಅಸ್ತ್ರಗಳಿಂದ ನಮ್ಮಲ್ಲಿರ್ತಕ್ಕಂಥ ಒಂದು 8 ದುಷ್ಟಶಕ್ತಿಗಳನ್ನು ಅಷ್ಟ ದುಷ್ಟಶಕ್ತಿಗಳನ್ನು ಹೋಗಲಾಡಿಸುವಂತಕ್ಕಂಥ ಪ್ರಾರ್ಥನೆಯೊಂದಿಗೆ ಬೂದು ಕುಂಬಳಕಾಯಿಯನ್ನು ಆ ತಾಯಿಗೆ ನಾವು ಬಲಿ ಕೊಡ್ತೀವಿ. ಕುಂಬಳಕಾಯಿಯನ್ನು ನಾವು ಸಂಸ್ಕೃತದಲ್ಲಿ ಕೂಷ್ಮಾಂಡ ಅಂತ ಕರೀತಾರೆ. ಈ ತಾಯಿಗೆ ಇವತ್ತು ಈ ಚತುರ್ಥ ದಿನ ಅಂದರೆ 4ನೆಯ ದಿನ ಇಂದು ಕೆಂಪು ಬಣ್ಣವನ್ನು, ನೀವೇನಾದರೂ ದೇವಿ ಮನೆಯಲ್ಲಿಟ್ಟಿದ್ದರೆ ಕೆಂಪು ಬಣ್ಣವನ್ನು, ಕೆಂಪು ವಸ್ತ್ರವ ಇಡೋದು, ದೇವಿಯನ್ನು ಆವಾಹನೆ ಮಾಡಿದರೆ ಕೆಂಪು ವಸ್ತ್ರವನ್ನು ಇಟ್ಕೊಳ್ಳೋದು, ನೀವು ಕೆಂಪು ಬಣ್ಣವನ್ನು ಧರಿಸ್ಕೊಳ್ಳೋದ್ರಿಂದ ಈ ತಾಯಿ ಸಂತೃಪ್ತಿಯನ್ನು ಪಡಿತಾರೆ. ಆ ಶಕ್ತಿ, ಆ ಲಹರಿಗಳು ನಿಮ್ಮಲ್ಲಿ ಬರುತ್ತೆ. ಈಗಾಗಲೇ ಪೂಜೆ ಮಾಡ್ತಾ ಇರ್ತೀವಿ, ಹಾಗೆ ವ್ರತವನ್ನು ಮಾಡ್ತಾ ಇರ್ತೀವಿ, ಉಪವಾಸವನ್ನು ಮಾಡ್ತಾ ಇರ್ತೀವಿ. ಹಾಗೆ ಆ ತಾಯಿಯ ಶ್ಲೋಕಗಳಿರ್ಬೋದು, ಆ ತಾಯಿಯ ಮಂತ್ರಗಳಿರ್ಬೋದು, ಓಂ ಹರಿಂ ದುಂ ದುರ್ಗಾಯೈ ನಮಃ ಇರ್ಬೋದು, ಅಥವಾ ಹಾಗೆಯೇ ಉಪವಾಸದ ಜೊತೆಗೆ ನಾವು ದುರ್ಗಾ ಸಪ್ತಶತಿ ಎಲ್ಲವನ್ನು ಕೂಡ ಪಾರಾಯಣ ಮಾಡ್ಕೊಳ್ತಾ ಇರ್ತೀವಿ. ತ್ರಿಕಾಲದಲ್ಲೂ ಪೂಜೆ ಮಾಡ್ತಾ ಇವತ್ತಿನ ದಿನದ ಈ ಕೂಷ್ಮಾಂಡಾ ದೇವಿಗೆ ಏನು ನೈವೇದ್ಯ? ಕೋಸಂಬರಿ ನೈವೇದ್ಯ ಕೊಡ್ತಕ್ಕಂಥದ್ದು, ಎಳ್ಳಿನ ತಿಂಡಿಗಳು, ಎಳ್ಳಿನಿಂದ ಮಾಡಿದಂಥ ಪದಾರ್ಥಗಳನ್ನು ಆ ತಾಯಿಗೆ ಇಡ್ತಕ್ಕಂಥದ್ದು, ಹಾಗೆ ಗೋಧಿಯಿಂದ ಮಾಡಿದಂಥ ಪಾಯಸವನ್ನು ಈ ತಾಯಿಗೆ ನೈವೇದ್ಯ ಇಡ್ತಕ್ಕಂಥದ್ದು. ಓಂ ಐಂ ಹ್ರೀಂ ಶ್ರೀಂ, ಓಂ ಐಂ ಹ್ರೀಂ ಶ್ರೀಂ ಈ ಮಂತ್ರವನ್ನು, ಓಂ ಐಂ ಹ್ರೀಂ ಶ್ರೀಂ ಕೂಷ್ಮಾಂಡಾ ದೇವಿಯೈ ನಮಃ ಈ ಮಂತ್ರ ಹೇಳಿಕೊಂಡು ನಮ್ಮ ಆಸೆ ಆಕಾಂಕ್ಷೆಗಳು ತೀರಿಸ್ಕೊಂಡು, ನಮಗೀಗಾಗಲೇ ಕೋರ್ಟ್ ಕೇಸ್ ಇದೆ, ಹಾಗೆ ಗಲಾಟೆಗಳು ನಡೀತಾ ಇದೆ, ಭೂ ವ್ಯಾಜ್ಯಗಳಿದೆ, ಇವೆಲ್ಲವೂ ಕೂಡ ಇತ್ಯರ್ಥ ಈ ಒಂದು ಪೂಜೆಯಿಂದ ಆಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.